ಬೆಂಗಳೂರಿನಲ್ಲಿ ಡೆಮಾಲಿಷನ್ ಆಗಿರುವ ಮನೆಗಳ ಪೈಕಿ ಕೇರಳದವರು ಯಾರೂ ಇಲ್ಲ, ಆದರೆ ಮುಸ್ಲಿಮರಿದ್ದಾರೆ. ಮುಸ್ಲಿಮರ ಮನೆಗಳ ಧ್ವಂಸ ಆಗಿದೆ ಅಂದರೆ ಅದು ಕೇರಳ ಮುಸ್ಲಿಮರದೇ ಆಗಿರಬೇಕು ಅಂತ ಎಲ್ಲಿದೆ? ಎಲ್ಲಿಯ ಮುಸ್ಲಿಮರಾದರೂ ಆಗಿರಲಿ, ತಗೊಂಡು ಬೆಳಗ್ಗೆ ಮಾಡಿದ್ರಪ್ಪ ಒಂದು ಟ್ವೀಟ್. ಸಂಘ ಪರಿವಾರದವರ ರೀತಿಯಲ್ಲೇ ಕಾಂಗ್ರೆಸ್ ಸರ್ಕಾರವು ನಡೆದುಕೊಳ್ತಾ ಇದೆ, ಮುಸ್ಲಿಮರ ಮನೆಗಳನ್ನು ಧ್ವಂಸ ಮಾಡಿದ್ದಾರೆ ಅಂತ. ಪಿಣರಾಯಿ ವಿಜಯನ್ ಪಕ್ಕದ ರಾಜ್ಯದ ಮುಖ್ಯಮಂತ್ರಿಗಳು ಹಿಂಗೊಂದು ಟ್ವೀಟ್ ಮಾಡಿದ್ದಾರೆ ಅಂತ ಅನ್ನೋದು ಗಮನಕ್ಕೆ ಬರೋ ತನಕ ಆ ಡೆಮಾಲಿಷನ್ ವಿಷಯ ಮುಖ್ಯಮಂತ್ರಿಗಳ ಗಮನಕ್ಕೆ, ಉಪಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿತ್ತೋ ಬಂದಿಲ್ವೋ? ಎದು ಕೂತ್ಕೊಂಡ್ರೆ ಅವಾಗ ಏನಾಗಿದೆ ಇಲ್ಲಿ ಅಂತ ನೋಡಿದ್ರೆ 188 ಮನೆಗಳ ಪೈಕಿ 150 ಮುಸ್ಲಿಮರ ಮನೆಗಳಾಗಿದ್ವು. ಡೇವನ್ನು ಹೇಳಿಕೆಗಳು ಹೆಂಗಿದ್ವು ನೋಡಿ ನೀವು. ಏನ್ರಿ ತಪ್ಪು, ಕರೆಕ್ಟ್ ಮಾಡಿದ್ದೀವಿ, ಸರ್ಕಾರಿ ಜಾಗ ಒತ್ತುವರಿ ಮಾಡ್ಕೊಂಡಿದ್ರು, ನಿಯಮದ ಪ್ರಕಾರ ಒಡೆದಾಕಿದ್ದೀವಿ ಅಂದರು. ನಿಯಮದ ಪ್ರಕಾರ ಒಡೆದಾಕಿದ್ದೀವಿ ಅಂತ ಇವರು ತಮ್ಮ ಪೊಲಿಟಿಕಲ್ ದೃಷ್ಟಿಕೋನದಲ್ಲಿ ನೋಡ್ಕೊಂಡು ಮಾತಾಡ್ತಿದ್ರು ಅಷ್ಟೇ. ತಮ್ಮ ಪೊಲಿಟಿಕಲ್ ದೃಷ್ಟಿಕೋನದಲ್ಲಿ ಅಲ್ಲಿ ಪಿಣರಾಯಿ ವಿಜಯನ್ ಟ್ವೀಟು ಪಟಾಕಿ ಹಚ್ಚಿದ್ರಲ್ಲ ಅವರು, ಅದು ಪಟಾಕಿ ಹಚ್ಚಿ ಅವರು ಎಸೆದಿದ್ದು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರರ ಕೆಳಗಲ್ಲ, ಕೆ ಸಿ ವೇಣುಗೋಪಾಲರ ಕೆಳಗೆ, ಪೊಲಿಟಿಕಲ್ ಅಪೋನೆಂಟ್ ಅವರಲ್ಲಿ. 5 ಸ್ಟೇಟ್ ಎಲೆಕ್ಷನ್ ಆಗ್ತಾ ಇದೆ ಅಲ್ಲ ಏಪ್ರಿಲ್ನಲ್ಲಿ. ಕಾಂಗ್ರೆಸ್ ಗೆಲ್ಲುವ ಅತಿ ಹೆಚ್ಚು ಸಾಧ್ಯತೆ ಇರುವ ಏಕೈಕ ರಾಜ್ಯ ಕೇರಳ. ಕಾಂಗ್ರೆಸ್ ಗೆಲ್ಲುವ ಸಾಧ್ಯತೆ ಇದೆ ಅಲ್ಲಿ. ಕಾಂಗ್ರೆಸ್ ಒಳಗೊಂಡಿರುವಂಥ UDF ಮೈತ್ರಿ ಗೆಲ್ಲುವ ಸಾಧ್ಯತೆ ಇದೆ. ಅಂಥದನ್ನ ಈ ರೀತಿಯ ಇಶ್ಯೂಗಳಾಗಿ ಸಮಸ್ಯೆ ಮಾಡ್ಕೊಂಬಿಟ್ರೆ ಕೆ ಸಿ ವೇಣುಗೋಪಾಲ್ ತಕ್ಷಣ ಫೋನ್ ಮಾಡಿದ್ರು ಸಿದ್ದರಾಮಯ್ಯನವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ. ನೆನ್ನೆ ಹೇಳಿದ್ನಲ್ಲ ಸೆಂಟೆನ್ಸು, ಮಾನವೀಯತೆಯ ದೃಷ್ಟಿಯಿಂದ ಇದನ್ನು ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕಾಗಿತ್ತು ಅಂತ AICC ಹೇಳಿದೆ ಅಂತ ನಾನು ಇವ್ರಿಗೆ ಹೇಳಿದೆ. ಅಷ್ಟರಲ್ಲಿ ಕೇರಳದಿಂದ ಇಲ್ಲೊಬ್ಬ MP ಬಂದರು, ರಾಜ್ಯಸಭಾ ಸದಸ್ಯರು, ಒಬ್ಬ MLA ದೊಂದು ಟೀಮ್ ಬಂತು ಕೇರಳದಿಂದ. ಇವರು ಹೋದರು, ಡಿ ಕೆ ಶಿವಕುಮಾರ್ ಅವರು ಹೋದರು, ಜಮೀರ್ ಅಹ್ಮದ್ ಖಾನ್ ಅವರು ಹೋದರು. ಜಮೀರ್ ಅಹ್ಮದ್ ಖಾನ್ ಅವರು ಹೋದ್ಮೇಲೆ ಡಿ ಕೆ ಶಿವಕುಮಾರ್ ಅವರು ಹೋದರು. ಆಮೇಲೆ ಮುಖ್ಯಮಂತ್ರಿಗಳ ತುರ್ತು ಸಭೆ ಆಯಿತು. ಇಲ್ಲ ಅವ್ರಿಗೆ ಪರಿಹಾರವಾಗಿ ಫ್ಲ್ಯಾಟ್ ಕೊಡ್ತೀವಿ ಅರ್ಹರಿಗೆ ಅಂತ ಹೇಳಿದ್ರು. ಮಾನವ ಹಕ್ಕು ಆಯೋಗವೂ ಹೋಯಿತು, ಮಹಿಳಾ ಆಯೋಗವೂ ಹೋಯಿತು. ಅಲ್ಲಿ ಅಕ್ರಮವಾಗಿ ಮನೆ ಕಟ್ಕೊಂಡಿದ್ದವ್ರಿಗೆ ಅಡುಗೆ ವ್ಯವಸ್ಥೆ ಆಯಿತು. ಫೈನಲಿ ಆಗಿರುವ ಡಿಸಿಷನ್ ಏನಂದರೆ, ಇಲ್ಲಿ ಬೈಯಪ್ಪನಹಳ್ಳಿಲಿ 1187 ಫ್ಲ್ಯಾಟ್ ಏನೋ ಕಟ್ಟಿಸಿದ್ದಾರೆ. 2030 ಜಾಗದಲ್ಲಿ 1 BHK ಫ್ಲ್ಯಾಟ್ಗಳು.